ಹಾಯ್ ಆಲ್, ಇದು ಫ್ರೈಡೇ ಮಾರ್ನಿಂಗು. ಹಾಗೆ ನಮ್ಮ ಗಿಡದಲ್ಲಿ ಒಂದು ದಾಸವಾಳ ಹೂ ಬಿಟ್ಟಿತ್ತು. ಹಾಗೆ ಬೆಳಗ್ಗೆ ಎದ್ದು ಎಳ್ನೀರನ್ನ ತೆಗಿತಾ ಇದ್ದೆ. ನೋಡ್ತಾ ಇರ್ಬೋದು, ಎಳ್ನೀರು ಕೊಬ್ಬರಿ ಬಂದುಬಿಟ್ಟಿದೆ ಆಲ್ರೆಡಿ. ಒಂದು ಹನಿನೂ ನೀರಿರಲಿಲ್ಲ. ಸೊ ಮತ್ತೆ ಇನ್ನೊಂದು ತೆಂಗಿನಕಾಯಿನ ತೆಗೆದುಬಿಟ್ಟು ಎಳ್ನೀರನ್ನ ತೆಗೆದೆ. ಅದರಲ್ಲಿ ಒಂದು ಅರ್ಧ ಲೋಟದಷ್ಟೇ ಎಳ್ನೀರು ಬಂತು. ಹಾಗೆ ನನ್ನ ಮಗಳು ಹೂ ಬಿಟ್ಟಿರೋದನ್ನು ಆಗಿಂದ ಹಾಗೆ ಕಿತ್ಬಿಡಬೇಕು, ಅವಳಿಗೇನೋ ಖುಷಿ ಕೇಳೋದ್ರಲ್ಲಿ. ಕಿತ್ಕೊಂಡು ಓಡೋಗ್ಬಿಟ್ಲು. ಹಾಗೆ ಪಕ್ಕದ ಮನೆಯವರು ಒಂದಷ್ಟು ಹೂವನ್ನ ಕೊಟ್ಟಿದ್ದರು. ಸೊ ಅವರೇನೋ 11 ದಿನ ಏನೋ ಪೂಜೆ ಮಾಡೋಂಗಿಲ್ಲಂತೆ, ಹಾಗಾಗಿ ನಮಗೆ ಹೂವನ್ನ ಡೈಲಿ ಕೊಡ್ತಾರೆ. ಹಾಗೆ ಆರೆಂಜ್ ಗಿಡನ ಸ್ವಲ್ಪ ಲೂಸ್ ಮಾಡಬೇಕು ಮಣ್ಣನ್ನು ಅಂತಂದು ಮಾಡ್ತಾಯಿದ್ದೆ. ಯಾಕಂತಂದರೆ ಇದು ಆಲ್ರೆಡಿ 4 ಇಯರ್ಸ್ ಆಯಿತು ಈ ಪಾಟಲ್ಲಿ ಇದು ಗಿಡ ಬೆಳೀತಾ ಇರೋದು. ಬೇರೆಲ್ಲ ತುಂಬಾ ಬೆಳ್ಕೊಂಬಿಟ್ಟಿತ್ತು, ತುಂಬ ಅಲ್ಲಲ್ಲೇ ಸುತ್ಕೊಂಡ್ಬಿಟ್ಟಿತ್ತು ಬೇರು. ಹಾಗಾಗಿ ಸ್ವಲ್ಪ ಫ್ರೀ ಮಾಡೋಣ ಗಿಡನ ಅನ್ನೋದಕ್ಕೋಸ್ಕರ ತೆಗಿತಾ ಇದ್ದೀನಿ. ಮಣ್ಣಂತೂ ಸಿಕ್ಕಾಪಟ್ಟೆ ಗಟ್ಟಿ ಇತ್ತು, ಅಷ್ಟು ಸುತ್ಕೊಂಡ್ಬಿಟ್ಟಿತ್ತು. ಮಣ್ಣನ್ನಂತೂ ಗಟ್ಟಿ ಹಿಡ್ಕೊಂಡ್ಬಿಟ್ಟಿತ್ತು. ಏನಂದರೂ ಬರಲಿಲ್ಲ ನನಗೆ. ತೆಗೆದು ಸಾಕಾಗೋಯಿತು. ಚಾಕು ಹಾಕಿ ತೆಗೆದ್ರೂ ಕೂಡ ಅದು ಮಣ್ಣು ಲೂಸ್ ಆಗ್ತಾನೇ ಇರಲಿಲ್ಲ. ಸರಿ, ನನಗೆ ಸಾಕಾಗಿಬಿಟ್ಟು ನಮ್ಮ ಹಸ್ಬೆಂಡಿಗೆ ಕೊಟ್ಟೆ. ಅವರಂತೂ ಪೂರ್ತಿ ತೆಗೆದ್ರು. ಹಾಗೆ ತೋರಿಸ್ತಾಯಿದ್ರು, ಇದು ತಾಯಿ ಬೇರು, ಇದನ್ನು ಕಟ್ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಸೈಡಿಂದ ಚಿಕ್ಕ ಚಿಕ್ಕ ಬೇರು ಇರುತ್ತಲ್ವ, ಅದನ್ನಷ್ಟೇ ಕಟ್ ಮಾಡಬೇಕಂತೆ, ಇಲ್ಲಾಂತಂದರೆ ಅದು ಬೆಳೆಯೋದಿಲ್ಲ ತಾಯಿ ಬೇರನ್ನ ಕಟ್ ಮಾಡಿದ್ರೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಬೆಳ್ಕೊಂಡಿದೆ 4 ಇಯರ್ಸಲ್ಲಿ. ಅಲ್ಲೇ ಬೆಳ್ಕೊಂಬಿಟ್ಟು ಅಲ್ಲೇ ಸುತ್ಕೊಂಡ್ಬಿಟ್ಟಿದೆ, ಅಷ್ಟು ದೊಡ್ಡದಾಗಿದೆ. ಒಂದು 4-5 ಗಿಡ ಇತ್ತು, ಸುಮ್ಮನೆ ಬೀಜ ಹಾಕಿದ್ದೆ ನಾನು, ಅದು ಹಾಗೆ ಬೆಳ್ಕೊಂಡ್ಬಿಟ್ಟಿದೆ. ಸೊ ಮತ್ತೆ ತೆಗಿಯೋದಕ್ಕೆ ಮನಸ್ಸು ಬರಲಿಲ್ಲ, ಬೆಳೆದ್ಬಿಟ್ಟಿದೆ ಎಲ್ಲ ಬಿಡುವಂತ ಹಾಗೆ ಬಿಟ್ಟಿದ್ದೀನಿ. ಆಲ್ಮೋಸ್ಟ್ 4 ಇಯರ್ಸ್ಗೆ ಇಷ್ಟು ದೊಡ್ಡ ಗಿಡ ಆಗಿದೆ ಆಲ್ರೆಡಿ. ಈಗ ಒಂದು ಟೈಮ್ ಹೂವು ಬಿಟ್ಟಿತ್ತು, ಆವಾಗ ಹುಳ ಎಲ್ಲ ಜಾಸ್ತಿ ಬರೋದು ಇದಕ್ಕೆ. ದಪ್ಪ ಗ್ರೀನ್ ಹುಳ ಬರುತ್ತಲ್ವ, ಅದೇನಾದರೂ ಬಂದರೆ ಎಲೆ ಸಮೇತನೂ ತಿಂದುಬಿಡುತ್ತೆ. ಹಾಗಾಗಿ ಇನ್ಮೇಲೆ ಸ್ವಲ್ಪ ಔಷಧಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸ್ಪ್ರೇ ಎಲ್ಲ ಮಾಡಬೇಕು, ಔಷಧಿ ಎಲ್ಲ ತಂದು. ಮುಂಚೆಲ್ಲ ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ, ಸುಮ್ಮನೆ ಹಾಗೆ ಇರಲಿ ಬಿಡು ಅಂತಂದು ಬಿಟ್ಟಿದ್ದೆ. ಬಂದಿದೆ ಅಲ್ವಾ ಗಿಡ ಅನ್ನೋದಕ್ಕೋಸ್ಕರ. ಬಟ್ ಇವಾಗ ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ಕೇರ್ ಮಾಡೋಣ ಅಂತಂದು ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಆ ಕಟ್ ಮಾಡಿರೋ ಬೇರನ್ನು ಕೂಡ ಮಣ್ಣಲ್ಲಿ ಮಿಕ್ಸ್ ಮಾಡಿ, ಆಮೇಲೆ ಅದ್ರ ಮೇಲೆ ಒಂದು ಲೇಯರು ಗೊಬ್ಬರ ಹಾಕಿಬಿಟ್ಟು, ಅದಾದಮೇಲೆ ಮಿಡಲಲ್ಲಿ ನಾನು ಈ ಗಿಡನ ಇಡ್ತಾಯಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ಒಂದಷ್ಟು ಮಣ್ಣು ಸಪ್ರೇಟಾಗಿ ಸಿಕ್ತು, ಮತ್ತು ಅದನ್ನು ಬೇರೆ ಗಿಡಕ್ಕೆ ಹಾಕ್ತಿ. ಅಷ್ಟು ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿತ್ತು. ಲೂಸ್ ಮಾಡಿದ ಮೇಲೆ ಇನ್ನೂ ಮಣ್ಣು ಎಕ್ಸ್ಟ್ರಾ ಉಳೀತು. ಸೊ ಎಲೆಗಳನ್ನೆಲ್ಲ ಕಟ್ ಮಾಡಿ ಇಟ್ಟೆ. ಹಾಗೆ ನನ್ನ ಮಗಳಿಗೆ ಮ್ಯಾಂಗೋನ ಪ್ಯಾಕ್ ಮಾಡಿಟ್ಟೆ. ಈ ರೀತಿ ಪ್ಯಾಕ್ ಮಾಡಿದ್ರೆ ಈಸಿಯಾಗಿ ತಿನ್ಬೋದು, ಮೈ ಮೇಲೆಲ್ಲ ರಸ ಇಳಿಯೋದಿಲ್ಲ. ಹಾಗೆ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಬಾತ್ ಮಾಡಿದ್ದೆ. ಟೊಮೊಟೊ ಬಾತನ್ನು ಕೂಡ ಅವಳಿಗೆ ಪ್ಯಾಕ್ ಮಾಡಿದೆ. ಅದಾದಮೇಲೆ ನಮ್ಮ ಭಾವ ಮತ್ತು ನಮ್ಮ ಅತ್ತಿಗೆ ಮಕ್ಕಳಿಬ್ಬರು ಕೂಡ ಬಂದಿದ್ದರು. ಹಾಗಾಗಿ ಮ್ಯಾಂಗೋ ಜ್ಯೂಸ್ ಮಾಡೋಣ ಅಂತಂದು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಜ್ಯೂಸಲ್ಲ, ಹಾಲು ತುಂಬಾ ಇತ್ತು. ಸೊ ಹಾಗೆ ನಿಂಬೆಹಣ್ಣು ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ನಿಂಬೆಹಣ್ಣು ಇರಲಿಲ್ಲ, ನನ್ನ ಮಗಳೆಲ್ಲ ಖಾಲಿ ಮಾಡಿಬಿಟ್ಟಿದ್ಲು. ಹಾಗೆ ನನ್ನ ಮಗ ಅವ್ರ ಹತ್ರ ಹೋಗ್ತಾನೆ ಇರಲಿಲ್ಲ. ನಮ್ಮ ಅತ್ತಿಗೆ ಮಕ್ಕಳನ್ನ ಹೊಸ್ದಾಗಿ ನೋಡ್ತಾ ಇರೋದವನು, ಜಾಸ್ತಿ ಟೈಮ್ ನೋಡಿದ್ರೆ ಹೋಗ್ತಾನೆ. ಬಟ್ ಅವನು ಎಲ್ಲಿ ಎತ್ಕೊಂಡ್ಬಿಡ್ತಾರೋ ಅಂತಂದು ಅವನು ನನ್ನ ಹಿಂದೆನೇ ಸುತ್ತಾಡ್ತಾ ಇದ್ದ, ಎಲ್ಲೂ ಹೋಗ್ತಾ ಇರಲಿಲ್ಲ. ಅದನ್ನೇ ಹೇಳ್ತಾಯಿದ್ರು, ಅವ್ನು ಎದ್ರುಕೊಂಡ್ಬಿಟ್ಟಿದ್ದಾನೆ, ಹತ್ರ ಬರ್ತಾಯಿಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಭಾವ. ಅವ್ರ ಜೊತೆ ಮಾತಾಡ್ಕೊತ ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡಿದೆ. ಈ ಬಿಸಿಲಿಗೆ ಕಾಫಿ ಟೀ ಎಲ್ಲ ಕುಡಿಯೋದಕ್ಕೆ ಸರಿಯೇ ಹೋಗಲ್ಲ, ಅಷ್ಟು ಸೆಕೆ ಇರುತ್ತೆ. ಅದಕ್ಕೋಸ್ಕರ ಮೊದಲೇ ಹಾಲನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಅವ್ರು ಬರ್ತಾರೆ ಅಂದ ತಕ್ಷಣ. ಹಾಗೆ ಪೇಪರ್ ಅವಲಕ್ಕಿನೂ ಕೂಡ ಮಾಡಿಟ್ಟಿದ್ದೆ, ಅದನ್ನು ಕೂಡ ಅವ್ರಿಗೆ ಹಾಕ್ಕೊಟ್ಟೆ. ಹಾಗೆ ನಮ್ಮ ಭಾವ ಕೇಕ್ ತಂದಿದ್ರು, ಕೇಕ್ ತಿನ್ಕೊ ಅಂತ ನಮ್ಮ ಭಾವ ಅವ್ನು ಮಾತಾಡಿಸ್ತಾ ಇದ್ದರೆ, ಹೈಫೈ ಮಾಡು ಅಂತಂದರೆ ಕೈಗೆ ಅಂಟುತ್ತೆ ಅಂತ ಅವನು ಹೈಫೈ ಮಾಡ್ತಾ ಇರಲಿಲ್ಲ. ಹತ್ತುತ್ತೆ, ಅವನೆಲ್ಲ ಭಾರಿ ಹುಷಾರಿದ್ದಾನೆ ಇವನು. ಹತ್ತುತ್ತಂತೆ. ಹಾಗೆ ನಮ್ಮ ಹಸ್ಬೆಂಡು ಇಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ ಸ್ಲೈಡಿಂಗ್ ಡೋರ್ ಹತ್ರ. ಈ ಥರ ಬ್ರಷ್ ತೊಗೊಂಡು ಕ್ಲೀನ್ ಮಾಡ್ತಿರ್ತಾರಲ್ವ, ಅವನು ನೋಡ್ಕೊಂಬಿಟ್ಟು ಅದೇ ಥರನೇ ಕ್ಲೀನ್ ಮಾಡ್ತಾ ಇರ್ತಾನೆ ಯಾವಾಗಲೂ. ಹಾಗೆ ಸಂಜೆ ಮಳೆ ಬರುತ್ತೆ ಅನ್ನೋ ಥರ ಮೋಡ ಆಗಿತ್ತು, ತುಂಬಾ ಮೋಡ ಆಗಿತ್ತು. ಹಾಗೆ ಗಾಳಿನೂ ಕೂಡ ತುಂಬ ಇತ್ತು. ಹಾಗೆ ನನ್ನ ಮಗಳು ವೆಯ್ಟ್ ಮಾಡ್ತಾಯಿದ್ಲು ಮಳೆ ಬರುತ್ತಾ ಅಂತಂದು. ನೋಡಿದ್ರೆ ಮಳೆನೇ ಬರಲಿಲ್ಲ. ಬೇರೆ ಕಡೆ ಎಲ್ಲ ಮಳೆ ಆಯಿತು, ಬಟ್ ನಮ್ಮ ಏರಿಯಾದಲ್ಲಿ ಏನು ಮಳೆನೇ ಬರಲಿಲ್ಲ. ಸೊ ತುಂಬ ಅಂದರೆ ತುಂಬ ಸೆಕೆ ಆಗ್ತಾಯಿತ್ತು. ಹಾಗಾಗಿ ಮಳೆ ಬರುತ್ತಾ ಅಂತ ವೆಯ್ಟ್ ಮಾಡ್ತಾಯಿದ್ದಾರೆ ನೋಡಿ ಇಬ್ಬರು ಮಕ್ಕಳು ಕೂಡ. ಬೆಳಿಗ್ಗೆ ಕಾಫಿ ಮಾಡ್ಕೊಂಡು ಕುಡಿರಲಿಲ್ಲ, ಹಾಗಾಗಿ ಸಂಜೆ ಕುಡಿಯೋಣ ಅಂತ ಮಾಡಿಕೊಂಡೆ. ನನಗೆ ದಿನಕ್ಕೆ 1 ಟೈಮ್ ಆದರೂ ಕಾಫಿ ಕುಡಿಲೇಬೇಕು, ಇಲ್ಲ ಅಂತಂದರೆ ನನಗೆ ಸಮಾಧಾನನೇ ಆಗೋಲ್ಲ. ಕಾಫಿ ಕುಡಿಯೋದು ಬಿಡೋಣ ಅಂತಂದ್ರೂ ಬಿಡೋದಕ್ಕೂ ಆಗೋಲ್ಲ. ಹಾಗೆ ಸ್ವಲ್ಪ ರೇಷನ್ ಎಲ್ಲ ತರಿಸಿದ್ನಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೆ.
ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ನೀವು ಬೆಲ್ ಐಕಾನ್ ಆನ್ ಮಾಡೋದ್ರಿಂದ ನನ್ನ ಯಾವ ವೀಡಿಯೋಸು ನಿಮಗೆ ಮಿಸ್ ಆಗೋಲ್ಲ. ಇದೇ ರೀತಿಯ ಇನ್ನೊಂದು ವ್ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.